ನಮಸ್ತೆ ಸ್ನೇಹಿತರೆ, ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ನಾವು ಇವತ್ತು 1999ರಿಂದ 2019ರವರೆಗೆ ಏನು FDA ಎಕ್ಸಾಮ್ ನಡೆದಿದೆಯೋ ಆ FDA ಎಕ್ಸಾಮಲ್ಲಿ ಜಾಗ್ರಫಿಗೆ ಸಂಬಂಧಿಸಿರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಆ ಕ್ವಶನ್ಸ್ಗಳನ್ನು ನಾವು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಟಾಪಿಕ್ಕಿಗೆ ಎಂಟ್ರಿ ತಗೊಳ್ಳೋಣ. ಸೊ ನಾನಿವತ್ತು 2015ರಲ್ಲಿ ಏನು FDA ಎಕ್ಸಾಮ್ ಆಗಿದೆಯೋ ಆ FDA ಎಕ್ಸಾಮಲ್ಲಿ ಜಾಗ್ರಫಿಗೆ ಸಂಬಂಧಿಸಿದಂತೆ ಕೇಳಿರುವಂತಹ ಕ್ವಶನ್ಸ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ನೋಡಿ, ಜಾಗ್ರಫಿ ಅಂದ ಕೂಡಲೇ ನಾವು ಅದನ್ನು ಪ್ರಾಕೃತಿಕ ಭೂಗೋಳ, ಫಿಸಿಕಲ್ ಜಾಗ್ರಫಿ ಮತ್ತು ವರ್ಲ್ಡ್ ಜಾಗ್ರಫಿ ಅಂತ ಒಂದು ಪಾರ್ಟ್ ಮಾಡ್ಕೊಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ 3 ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು. ಸೊ ಇಂಡಿಯನ್ ಜಾಗ್ರಫಿಯಲ್ಲಿ 8 ಕ್ವಶನ್ಸ್ಗಳಿದ್ದಾವೆ. ಕರ್ನಾಟಕ ಜಾಗ್ರಫಿಯಲ್ಲಿ ಒಟ್ಟು 6 ಕ್ವಶನ್ಸ್ಗಳನ್ನು ಈ ಒಂದು ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಹಾಗಾದರೆ ಒಟ್ಟು 17 ಕ್ವಶನ್ಸ್ಗಳನ್ನು ನಾವು 2015ರ FDA ಪೇಪರಲ್ಲಿ ನಾವು ನೋಡ್ತೀವಿ. ಆ ಒಂದೊಂದೇ ಕ್ವಶನ್ಸ್ಗಳನ್ನು ನಾವು ಹೇಗೆ ಅನಾಲಿಸಿಸ್ ಮಾಡ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಮೊದಲೇ ಕ್ವಶನ್ಸ್ ಇದೆ. ಡ್ಯಾಶ್ ರಾಜ್ಯದಲ್ಲಿ ತಾರಾಪುರ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ ಅಂತ ಕ್ವಶನ್ಸ್ ಇದೆ. ಅದಕ್ಕೆ 4 ಆಪ್ಷನ್ಸ್ ಕೂಡ ಇದೆ: ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತಮಿಳುನಾಡು. ನೋಡಿ, ಈ ರೀತಿ ಪ್ರಶ್ನೆ ಇದೊಂದೇ ಎಕ್ಸಾಮ್ಸ್ ಅಲ್ಲಲ್ಲ, PC ಎಕ್ಸಾಮ್ಸಲ್ಲೂ ಕೂಡ ಇದೆ, SDA ಎಕ್ಸಾಮ್ಸಲ್ಲೂ ಕೂಡ ಇದೆ, KS ಎಕ್ಸಾಮ್ಸಲ್ಲೂ ಕೂಡ ಬಂದಿದೆ, ಹಾಗೆ FDA ಎಕ್ಸಾಮ್ಸಲ್ಲೂ ಕೂಡ ಕ್ವಶನ್ಸ್ ಇದ್ದೇ ಇರ್ತವೆ. ಸೊ ಇದು ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ. ಸೊ ಈ ಅಣುಸ್ಥಾವರದ ಬಗ್ಗೆ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ನೋಡಿ. ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳ್ಬೋದು, ರಾಜ್ಯವಾರು ಮಾಹಿತಿಯನ್ನ. ಸೊ ಎರಡನೇದಾಗಿ ಆ ಅಣುಸ್ಥಾವರದ ಹೆಸರ ಮೂಲಕ ಪ್ರಶ್ನೆಯನ್ನ ಕೇಳೋ ಸಾಧ್ಯತೆ ಇರುತ್ತೆ, ಅಥವಾ ಆ ಅಣುಸ್ಥಾವರ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತಲೂ ಕೂಡ ಕೇಳ್ಬೋದು, ಅಥವಾ ಆ ಅಣುಸ್ಥಾವರದಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇಟ್ಕೊಂಡು ಕೂಡ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಭಾರತದಲ್ಲಿ ಎಷ್ಟು ಅಣು ವಿದ್ಯುತ್ ಸ್ಥಾವರಗಳಿದಾವೆ ಅಂತೇಳಿ ಮೊದಲು ನೋಡ್ಕೊಳ್ಳೋಣ, ಅನಂತರ ಈ ಪ್ರಶ್ನೆಗೆ ನೀವೇ ಆನ್ಸರ್ ಅನ್ನ ಮಾಡ್ತೀರಿ. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟಾರೆ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಅಣು ವಿದ್ಯುತ್ ಸ್ಥಾವರಗಳು 7 ಇದಾವೆ. ಇನ್ನು ಕನ್ಸ್ಟ್ರಕ್ಟ್ ಆಗ್ತಾ ಇರುವಂತದ್ದು ಕೆಲವೊಂದುಗಳನ್ನ ನಾವು ನೋಡ್ತೀವಿ. ಅವುಗಳ ಪಟ್ಟಿಯನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ರಾಜ್ಯವಾರು ನಾವು ನೋಡ್ತಾ ಹೋಗ್ಬೋದು. ನೋಡಿ, ಮೊದಲನೇ ಅಣು ವಿದ್ಯುತ್ ಸ್ಥಾವರ ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಸೊ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ರೆ 1969ರಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಯಾರು ಇದರ ಕಂಟ್ರೋಲ್ ಮಾಡ್ತಾ ಇರೋದು ಅಥವಾ ನಿರ್ವಹಣೆ ಮಾಡ್ತಾ ಇರುವಂತಹ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. NPCIL ಅಂತ ಹೇಳಿ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತಾನೆ ನಾವು ಕರಿತೀವಿ. ಸೊ ಆ ಸಂಸ್ಥೆ ಇದನ್ನ ಮೇಂಟೆನೆನ್ಸ್ ಮಾಡ್ತಾ ಇದೆ ಅಥವಾ ನಿರ್ವಹಣೆ ಮಾಡ್ತಾ ಇದೆ. ಸೊ ಅದೊಂದೇ ಅಲ್ಲ, ಎಲ್ಲದಕ್ಕೂ ಕೂಡ ಮೇಂಟೆನೆನ್ಸ್ ಮಾಡುವಂತಹ ಒಂದು ಸಂಸ್ಥೆ NPCIL ಆಗಿರುತ್ತೆ. ಸೊ ಇದರ ಒಟ್ಟು ಕೆಪಾಸಿಟಿ ಎಷ್ಟಪ್ಪ ಅಂದ್ರೆ 1400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಮತ್ತೆ ಏನು ಪ್ರಶ್ನೆ ರೈಸ್ ಆಗಿದೆ ಇದರ ಬಗ್ಗೆ ಅಂತ ಕೇಳಿದಾಗ, ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ರು ಕೂಡ ತಾರಾಪುರ, ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಅಣು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಕೇಂದ್ರ ಯಾವುದು ಅಂತ ಕೇಳಿದ್ರು ಕೂಡ ತಾರಾಪುರ ಆಗಿತ್ತು. ಅದು 2013ಕ್ಕಿಂತ ಹಿಂದೆ. ಸೊ ಈಗ 2013ರಲ್ಲಿ ಕುಡುಂಕುಳಂ ಅನ್ನುವಂಥದ್ದು ಅತಿ ಹೆಚ್ಚು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ, ಅದು ಮುಂದೆ ನೋಡೋಣಂತೆ. ಸೊ ಎರಡನೇದಾಗಿ ನಾವು ನೋಡೋದಾದ್ರೆ ರಾವತ್ ಭಟ್. ಸೊ ನೋಡಿ, ಈ ರಾವತ್ ಭಟ್ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಇದನ್ನ ರಾಜಸ್ಥಾನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಾನೂ ಸಹ ಕರೀತಾರೆ. ಸೊ ಇದು 1973ರಲ್ಲಿ ಪ್ರಾರಂಭವಾಗತ್ತೆ. ಇದರ ಒಟ್ಟು ಉತ್ಪಾದನಾ ಸಾಮರ್ಥ್ಯ 1080 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಇದು ಭಾರತದ 2ನೇ ಅಣು ವಿದ್ಯುತ್ ಸ್ಥಾವರ ಅಂತಾನೂ ಕೂಡ ನಾವು ಇದನ್ನ ಕರಿತೀವಿ. ಮೂರನೇದಾಗಿ ನೋಡೋದಾದ್ರೆ ಮದ್ರಾಸ್ ಅಥವಾ ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ. ಸೊ ರಾಜ್ಯವಾರು ನೋಡಿದಾಗ ಇದು ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಸೊ ಏನು ವಿಶೇಷತೆಯಪ್ಪ ಅಂದ್ರೆ ಭಾರತೀಯ ತಂತ್ರಜ್ಞಾನವನ್ನ, ಇಂಡಿಯನ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು
ಮೊಟ್ಟ ಮೊದಲು ಅಣು ವಿದ್ಯುತ್ ಉತ್ಪಾದನೆ ಮಾಡಿದಂತಹ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮದ್ರಾಸ್ ಅಥವಾ ಕಲ್ಪಕಂ. ಇದನ್ನ 1984ರಿಂದಲೇ ಪ್ರಾರಂಭವಾಗೋದನ್ನ ನಾವು ನೋಡ್ತೀವಿ. ಸೊ ಇದರ ಒಟ್ಟು ಕೆಪಾಸಿಟಿ 440 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಸೊ 4ನೇದು ನರೋರಾ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ. ಸೊ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. 1991ರಲ್ಲಿ ಇದು ಪ್ರಾರಂಭವಾಯಿತು. ಸೊ ಇದರ ಕೆಪಾಸಿಟಿನೂ ಕೂಡ 440 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಸೊ ನೆಕ್ಸ್ಟ್ ಗುಜರಾತ್ ನಲ್ಲಿರುವಂತಹ ಅಣು ವಿದ್ಯುತ್ ಸ್ಥಾವರ ಕರ್ಕಪಾರ. ಸೊ ಈ ಕರ್ಕಪಾರ ಎನ್ನುವಂತಹ ಅಣು ವಿದ್ಯುತ್ ಸ್ಥಾವರವನ್ನ 1993ರಲ್ಲಿ ಪ್ರಾರಂಭವಾಗುತ್ತೆ. ಸೊ ಇದರ ಕೆಪಾಸಿಟಿನೂ ಕೂಡ 440 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತೆ. ಸೊ ನೆಕ್ಸ್ಟ್ ಕೈಗಾ ಅಣು ವಿದ್ಯುತ್ ಸ್ಥಾವರ. ಏನು ವಿಶೇಷತೆ ಅಂತ ನೋಡಿದಾಗ ಕರ್ನಾಟಕದಲ್ಲಿರುವಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ ಯಾವ್ದಪ್ಪ ಅಂದ್ರೆ ಕೈಗಾ. ಸೊ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗೆ ಕಾಳಿ ನದಿಯ ದಂಡೆ ಮೇಲಿರುವಂತಹ ಅಣು ವಿದ್ಯುತ್ ಸ್ಥಾವರ ಕೈಗಾ. ಸೊ ಇದನ್ನ 2000ನೇ ವರ್ಷದಲ್ಲಿ ಪ್ರಾರಂಭವಾಯಿತು. ಇದರ ಒಟ್ಟು ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ 880 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆಯನ್ನ ಮಾಡುತ್ತಿದ್ದು. ನೆಕ್ಸ್ಟ್ ನೋಡೋದಾದ್ರೆ ಕುಡನ್ಕುಳಂ ಅಣು ವಿದ್ಯುತ್ ಸ್ಥಾವರ. ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸೊ ಇದನ್ನ 2013ರಲ್ಲಿ ಪ್ರಾರಂಭ ಮಾಡಲಾಗತ್ತೆ. ಇದರ ಒಟ್ಟು ಸಾಮರ್ಥ್ಯ 2000 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಸೊ ಈ ಕುಡನ್ಕುಳಂ ಇದೆಯಲ್ಲ, ಇದು ರಷ್ಯಾದ ಸಹಕಾರದೊಂದಿಗೆ ಮಾಡಿಕೊಂಡಿರುವಂತಹ ಒಂದು ಅಣು ವಿದ್ಯುತ್ ಸ್ಥಾವರ. ಪ್ರಶ್ನೆ ಕೇಳಿದಾನೆ, ಯಾವ ಅಣು ವಿದ್ಯುತ್ ಸ್ಥಾವರವನ್ನ ರಷ್ಯಾದ ಸಹಕಾರದಿಂದ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಕುಡನ್ಕುಳಂ ಅನ್ನ ಪ್ರಾರಂಭಿಸಿದ್ದೇವೆ. ಸೊ ಪ್ರಸ್ತುತದಲ್ಲಿ ಅತಿ ಹೆಚ್ಚು ಅಣು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವಂತಹ ಒಂದು ಕೇಂದ್ರ ಅಂತ ಕೇಳಿದ್ರು ಕುಡನ್ಕುಳಂ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಸೊ ನೋಡಿ, ತಮಿಳುನಾಡಿನಲ್ಲಿ 2 ಅಣು ವಿದ್ಯುತ್ ಸ್ಥಾವರಗಳನ್ನ ನೋಡ್ತೀವಿ. ಒಂದನೇದು ಕುಡನ್ಕುಳಂ, ಎರಡನೇದು ಮದ್ರಾಸ್ ಅಥವಾ ಕಲ್ಪಕಮನ್ನ. ನೆಕ್ಸ್ಟ್ ಅಂಡರ್ ಕನ್ಸ್ಟ್ರಕ್ಟ್ ಅಲ್ಲಿ ಇರುವಂತದ್ದು ಜೈತಾಪುರ. ಇನ್ನು ಕಾರ್ಯಾರಂಭ ಇನ್ನು ಮಾಡಿಲ್ಲ ಅದು. ಸೊ ಜೈತಾಪುರದ ವಿಶೇಷತೆ ಏನು ಅಂತ ನೋಡಿದಾಗ ಇದು ಕೂಡ ಮಹಾರಾಷ್ಟ್ರದಲ್ಲಿದೆ. ಸೊ ಇದರ ಒಟ್ಟು ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದ್ರೆ 9900 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಈ ಜೈತಾಪುರ. ಸೊ ನೋಡಿ, ಜೈತಾಪುರ ಏನಾದ್ರು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲೇ ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನ್ ಪ್ಲೇಸ್ ಯಾವ್ದಾಗತ್ತಪ್ಪ ಅಂದ್ರೆ ಜೈತಾಪುರ ಆಗೋದನ್ನ ನಾವು ನೋಡ್ಬೋದು. ಸೊ ಇವು ರನ್ನಿಂಗ್ ಅಲ್ಲಿ ಇರುವಂತದ್ದು 7 ಇದಾವೆ. ಅಂಡರ್ ಕನ್ಸ್ಟ್ರಕ್ಟ್ ಅಲ್ಲಿ ಇರುವಂತದ್ದು ಜೈತಾಪುರವನ್ನ ನೋಡಬಹುದು. ಸೊ ಇವು 8ನ್ನ ಆಧಾರವಾಗಿ ಇಟ್ಕೊಂಡು ಪದೇ ಪದೇ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾನೆ. ಇದರ ಮಾಹಿತಿಯನ್ನ ನೀವು ಇಲ್ಲಿ ಕ್ಲೀನ್ ಆಗಿ ತಿಳ್ಕೊಬಿಡ್ತಂದ್ರೆ ಯಾವ ರೀತಿನಾದ್ರು ಪ್ರಶ್ನೆಯನ್ನ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ನೋಡಿ, ಈಗ ಕ್ವಶನ್ ಹೋಗೋದಾದ್ರೆ ಡ್ಯಾಶ್ ರಾಜ್ಯದಲ್ಲಿ ತಾರಾಪುರ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ ಸ್ಥಾಪಿಸಲಾಗಿದ್ದು. ಈಗ ಈಸಿಯಾಗಿ ಆನ್ಸರ್ ಮಾಡಬಹುದು. ಇದು ಎಲ್ಲಿದೆಯಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಒಂದು ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ನೋಡಿ, ಹಿಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ವಶನ್ಸ್ ಅನ್ನು ಕೂಡ ರೈಸ್ ಮಾಡ್ಕೊಂಡಿದ್ದಾನೆ. ನೋಡಿ, ಕ್ವಶನ್ ಕೈಗಾ ಅಣುಶಕ್ತಿ ಸ್ಥಾವರದ ಕಾರ್ಯಾಚರಣೆ ಮಾಡುವಂತಹ ಸಂಸ್ಥೆ ಯಾವುದು, ಅಂದ್ರೆ ಮೇಂಟೆನೆನ್ಸ್ ಮಾಡುವಂತಹ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಒಂದನೇದು BARC ಬಾಬಾ ಅಣುಶಕ್ತಿ ಸಂಶೋಧನಾ ಕೇಂದ್ರ. ಸೊ ಇದು ಕೇವಲ ಸಂಶೋಧನೆಗೆ ಸಂಬಂಧಿಸಿರುವಂತಹ ಕೇಂದ್ರ ಆಗಿರುತ್ತೆ. ಇನ್ನೊಂದು ಇಸ್ರೋದ ಬಗ್ಗೆ ಕೇಳಿದಾನೆ. ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ. ಸೊ ಇನ್ನೊಂದು NPCIL ಭಾರತೀಯ ಅಣುಶಕ್ತಿ ನಿಗಮ. 4ನೇದು ರಕ್ಷಣಾ ಇಲಾಖೆ ಅಂತೇಳಿ 4 ಆಪ್ಷನ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡಿದಾಗ ನೋಡಿ, BARC ಅನ್ನುವಂಥದ್ದು ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್. ಇದು ಸಂಶೋಧನೆ ಮಾಡುವಂತಹ ಒಂದು ಕೇಂದ್ರವಾಗಿರುತ್ತೆ. ಸೊ ಇದನ್ನ 1954ರಲ್ಲಿ ಪ್ರಾರಂಭಿಸ್ತಾರೆ. ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿದೆ. ಸೊ ಇಸ್ರೋ ಬಗ್ಗೆ ಸಂಬಂಧಿಸಿದಂತೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ನೋಡಿ, ಇದನ್ನ 1969ರಲ್ಲಿ ಪ್ರಾರಂಭಿಸ್ತಾರೆ. ಇದರ ಹೆಡ್ ಕ್ವಾರ್ಟರ್ ಕರ್ನಾಟಕದಲ್ಲಿ ಇದೆ, ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಇದು ಉಪಗ್ರಹ ಉಡಾವಣೆಗೆ ಸಂಬಂಧಿಸಿರುವಂತಹ ಒಂದು ಸಂಸ್ಥೆಯಾಗಿರುತ್ತೆ. ಇನ್ನೊಂದು NPCIL ಎನ್ನುವಂತಹ ಒಂದು ಸಂಸ್ಥೆ ಇದೆ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನೋಡು, ಅಣು ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದಂತೆ ಅದರ ನಿರ್ವಹಣೆ ಮಾಡುವಂತಹ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ NPCIL
ಸೊ ಈ ಸಂಸ್ಥೆ ಅನ್ನೋದು ಅಣು ವಿದ್ಯುತ್ ಉತ್ಪಾದನೆಯನ್ನ ನಿರ್ವಹಣೆ ಮಾಡುವಂತ ಒಂದು ಸಂಸ್ಥೆ. ಸೊ ಇದನ್ನ 1987ರಲ್ಲಿ ಪ್ರಾರಂಭಿಸಲಾಗುತ್ತೆ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಆ ಕ್ವಶನ್ಗೆ ಉತ್ತರ ನೋಡೋದಾದ್ರೆ NPCIL ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಭಾರತೀಯ ಅಣುಶಕ್ತಿ ನಿಗಮ ಅನ್ನುವಂಥದ್ದು ಕೈಗಾ ಅಣುಶಕ್ತಿ ಸ್ಥಾವರದ ಕಾರ್ಯಾಚರಣೆ ಮಾಡುವಂತಹ ಒಂದು ಸಂಸ್ಥೆಯಾಗಿರುತ್ತೆ. ನೆಕ್ಸ್ಟ್ 3ನೇ ಕ್ವಶನ್ಗೆ ಹೋಗೋಣ. ಗ್ರೇಟ್ ಬ್ಯಾರಿಯರ್ ರೀಫ್ ಡ್ಯಾಶ್ ಬಳಿ ಇದೆ ಅಂತೇಳಿ ಕ್ವಶನ್ಸ್ ಅನ್ನ ರೇಸ್ ಮಾಡಿದ್ದಾರೆ. ನೋಡಿ, ಈ ಗ್ರೇಟ್ ಬ್ಯಾರಿಯರ್ ಬಗ್ಗೆ ಅತಿ ಹೆಚ್ಚು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಇದು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಥವಾ ಆ ರಾಷ್ಟ್ರದ ಯಾವ ಭಾಗದಲ್ಲಿ ಕಂಡುಬರುತ್ತೆ, ಈ ಗ್ರೇಟ್ ಬ್ಯಾರಿಯರ್ನ ವಿಶೇಷತೆ ಏನು ಅಂತ ಹೇಳಿ ಎಲ್ಲ ಪ್ರಶ್ನೆಯನ್ನ ನಾವು ನೋಡ್ತೀವಿ. ಸೊ ಈಗ ಇಲ್ಲಿ ಆಪ್ಷನ್ಸ್ ಅಲ್ಲಿ ನಾವು 4 ರಾಷ್ಟ್ರಗಳನ್ನ ನಾವು ನೋಡ್ತೀವಿ. ಒಂದನೇದು ಆಸ್ಟ್ರೇಲಿಯಾ ಅಂತ ಇದೆ, ಎರಡನೇದು ನ್ಯೂಜಿಲ್ಯಾಂಡ್, ಮೂರನೇದು ಸಿಲೋನ್ ಅಥವಾ ಶ್ರೀಲಂಕಾ, 4ನೇದು ಇಂಡೋನೇಷಿಯಾ. ಸೊ ಒಂದೊಂದು ರಾಷ್ಟ್ರದಲ್ಲಿರುವಂತಹ ಅತಿ ಎತ್ತರವಾದಂತಹ ಪರ್ವತ ಶಿಖರಗಳು ಅಥವಾ ಇತರೆ ಪರ್ವತ ಶ್ರೇಣಿಗಳನ್ನ ನಾವು ನೋಡಿದಾಗ ಇದಕ್ಕೆ ಈಸಿಯಾಗಿ ನಾವು ಆನ್ಸರ್ ಅನ್ನ ಮಾಡಬಹುದು. ಸೊ ಮೊದಲನೇದಾಗಿ ನೋಡ್ಬಿಡೋಣ ಇಂಡೋನೇಷಿಯಾಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇಂಡೋನೇಷಿಯಾದಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ ಇದೆ. ಅದರ ಹೆಸರು ಪೂಕಾಕ್ ಎನ್ನುವಂತಹ ಒಂದು ಪರ್ವತ ಶಿಖರ. ಇದನ್ನ ಪೂಕಾಕ್ ಜಯ ಅಂತಾನು ಕೂಡ ನಾವು ಕರಿತೀವಿ. ಸೊ ಈ ಪೂಕಾಕ್ ಜಯ ಎನ್ನುವಂಥದ್ದು 4884 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಇದು ಇರುವಂತಹ ಸ್ಥಳ ಇಂಡೋನೇಷಿಯಾದ ನ್ಯೂಗಿನಿ ಎನ್ನುವಂತಹ ಪ್ರದೇಶದಲ್ಲಿ ಇದು ಕಂಡುಬರುತ್ತೆ. ಇದರ ವಿಶೇಷತೆ ಏನಂತ ಕೇಳಿದ್ರೆ ಇಡೀ ಇಂಡೋನೇಷಿಯಾದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ಪೂಕಾಕ್ ಜಾಯ. ನೆಕ್ಸ್ಟ್ ಶ್ರೀಲಂಕಾದ ಬಗ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಶ್ರೀಲಂಕಾದಲ್ಲಿ ಪಿಡುಕುತಲಗಲ ಎನ್ನುವಂತಹ ಒಂದು ಪರ್ವತ ಶಿಖರವನ್ನ ನಾವು ನೋಡ್ತೀವಿ. ಈ ಪಿಡುಕುತಲಗಲ ಎನ್ನುವಂತಹ ಪರ್ವತ ಶಿಖರ 2524 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಸೊ ಅಲ್ಲಿ ಆರೋ ಮಾರ್ಕಲ್ಲಿ ತೋರಿಸಿದ್ದೀನಿ, ಅದರ ಲೊಕೇಶನ್ ಎಲ್ಲಿದೆ ಅಂತೇಳಿ. ಇದು ಶ್ರೀಲಂಕಾದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಇದರ ವಿಶೇಷತೆ ಶ್ರೀಲಂಕಾದಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ ಆಗಿರೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ನಾವು ನ್ಯೂಜಿಲ್ಯಾಂಡಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನ್ಯೂಜಿಲ್ಯಾಂಡ್ ನಲ್ಲಿ ಒಂದು ಪರ್ವತ ಶ್ರೇಣಿ ಇದೆ. ಅದರ ಹೆಸರು ಸೌತ್ರನ್ ಆಲ್ಫಸ್ ಮೌಂಟೇನ್ ರೇಂಜ್ ಅಂತಾನೆ ಕರಿತೀವಿ. ದಕ್ಷಿಣದ ಪರ್ವತ ಶ್ರೇಣಿ ಅಥವಾ ದಕ್ಷಿಣದ ಆಲ್ಫಸ್ ಪರ್ವತ ಶ್ರೇಣಿ ಅಂತಾನು ಕೂಡ ನಾವು ಕರಿತೀವಿ. ಈ ದಕ್ಷಿಣದ ಆಲ್ಫಸ್ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಒಂದು ಪರ್ವತ ಶಿಖರ ಇದೆ. ಅದನ್ನ ಮೌಂಟ್ ಕುಕ್ ಅಂತಾನು ಕೂಡ ಕರಿತೀವಿ ಅಥವಾ ಅರಾಕಿ ಅಂತಾನು ಕೂಡ ನಾವು ಕರಿಬಹುದು. ಎರಡು ಹೆಸರಿಂದನೂ ಕೂಡ ಗುರುತು ಮಾಡ್ತೀವಿ. ಅರಾಕಿ ಅಂತ ಅಂದ್ರೂ ಒಂದೇನೆ ಅಥವಾ ಮೌಂಟ್ ಕುಕ್ ಅಂದ್ರೂ ಕೂಡ ಒಂದೇನೆ. ಸೊ ಅದರ ಲೊಕೇಶನ್ ಕೂಡ ನಾವಿಲ್ಲಿ ನೋಡಬಹುದು. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ನ್ಯೂಜಿಲ್ಯಾಂಡ್ ನ ಸೌತರ್ನ್ ಐಲ್ಯಾಂಡ್ ಅಲ್ಲಿ ಇದು ಕಂಡು ಬರುತ್ತೆ. ದಕ್ಷಿಣ ದ್ವೀಪದಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಶ್ರೇಣಿ ಅಥವಾ ಅತಿ ಎತ್ತರವಾದಂತಹ ಪರ್ವತ ಶಿಖರವನ್ನು ಕೂಡ ನಾವು ನೋಡಬಹುದು. ಇದು ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತಹ ಒಂದು ಕ್ವಶನ್ಸ್ ಆಗಿರುತ್ತೆ. ಮೌಂಟ್ ಕುಕ್ ಎನ್ನುವಂಥದ್ದು ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತದೆ? ಇದು ನ್ಯೂಜಿಲ್ಯಾಂಡ್ ಅಲ್ಲಿ ಕಂಡು ಬರುವಂತಹ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ. ನೆಕ್ಸ್ಟ್ 4ನೇದಾಗಿ ನೋಡೋದಾದ್ರೆ ಆಸ್ಟ್ರೇಲಿಯಾದ ಬಗ್ಗೆ ಸಂಬಂಧಪಟ್ಟಂತೆ ನೋಡುತ್ತಾ ಹೋಗೋಣ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಒಂದು ಪರ್ವತ ಶ್ರೇಣಿ ಇದೆ. ಆ ಪರ್ವತ ಶ್ರೇಣಿಯ ಹೆಸರು ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರಿತೀವಿ. ನೋಡಿ, ಈ ಗ್ರೇಟ್ ಡಿವೈಡಿಂಗ್ ರೇಂಜ್ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಶ್ರೇಣಿ. ಸೊ ಈ ಪರ್ವತ ಶ್ರೇಣಿಯ ಒಟ್ಟು ಉದ್ದ 3500 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿದೆ ಗ್ರೇಟ್ ಡಿವೈಡಿಂಗ್ ರೇಂಜ್. ಸೊ ಇದರಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದಾಗ ಕೋಸಿಯೂಸ್ಕೋ. ಈ ಕೋಸಿಯೂಸ್ಕೋ ಎನ್ನುವಂಥದ್ದು ಗ್ರೇಟ್ ಡಿವೈಡಿಂಗ್ ರೇಂಜ್ ಅಲ್ಲಿರುವಂತಹ ಅತಿ ಎತ್ತರವಾದ ಪರ್ವತ ಶಿಖರ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿರುವಂತಹ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರು ಕೂಡ ಕೋಸಿಯೂಸ್ಕೋ ಅನ್ನೋದು ಅತಿ ಎತ್ತರವಾದ ಪರ್ವತ ಶಿಖರ. ಇದರ ಎತ್ತರ 2228 ಮೀಟರ್ ಅಷ್ಟು ಹೈಟ್ ಅನ್ನ ನಾವು ನೋಡಬಹುದು. ಸೊ ಇದಲ್ದಲೆ ಮತ್ತೊಂದು ಪ್ರಮುಖವಾಗಿರುವಂತಹ ಒಂದು ರೀಫ್ ಅನ್ನ ನಾವು ನೋಡ್ತೀವಿ. ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಾನೆ ಕರಿತೀವಿ ಅಥವಾ ಹವಳ ಬಂಡೆ ಅಥವಾ ಹವಳ ದಿಬ್ಬ ಅಂತಾನು ಕೂಡ ನಾವು ನೋಡಬಹುದು. ಇದು ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಆಗಿರುತ್ತೆ. ಏನು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ನೋಡೋದಾದ್ರೆ ನೋಡಿ, ಹವಳ ಜೀವಿಗಳ ಕಾರ್ಯಾಚರಣೆಯಿಂದ ಆಗಿರುವಂತಹ ಒಂದು ಪರ್ವತ ಆಗಿರತ್ತೆ ಅಥವಾ ಒಂದು ಬೆಟ್ಟ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಇದರ ಇಂಪಾರ್ಟೆನ್ಸ್ ಅಂತ ನೋಡಿದಾಗ
ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದಾದಂತಹ ಹವಳ ದಿಬ್ಬ ಯಾವುದು ಅಂತ ಕೇಳಿದಾಗ ಗ್ರೇಟ್ ಬ್ಯಾರಿಯರ್ ರೀಫ್. ಇದನ್ನ ವರ್ಲ್ಡ್ ಲಾರ್ಜೆಸ್ಟ್ ಕೊರೆಲ್ ರೀಫ್ ಅಂತ ನಾವು ಕರಿತೀವಿ. ಸೊ ನೋಡಿ, ಮತ್ತೇನು ಕ್ವಶನ್ಸ್ ಅನ್ನ ರೈಸ್ ಮಾಡಿದಾನೆ ಇದ್ರ ಬಗ್ಗೆ ನೋಡಿದಾಗ, ಇದು ಆಸ್ಟ್ರೇಲಿಯಾದ ಯಾವ ಭಾಗದಲ್ಲಿ ಕಂಡು ಬರುತ್ತಂತಾನು ಕೂಡ ಪ್ರಶ್ನೆ ಕೇಳಿದಾನೆ. ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತೆ ಅಥವಾ ಈಶಾನ್ಯ ಭಾಗಕ್ಕೆ ಸಂಬಂಧಪಟ್ಟಂತೂ ಕೂಡ ನಾವು ನೋಡಬಹುದು. ಆದಷ್ಟು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾಗಿರುವಂತಹ ಹವಳ ಬಂಡೆಯನ್ನ ನಾವು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ. ಇದು ಒಟ್ಟಾರೆ 2300 ಕಿಲೋಮೀಟರ್ ಅಷ್ಟು ಉದ್ದವನ್ನ ಹೊಂದಿದ್ದು ಪ್ರಪಂಚದ ಅತಿ ದೊಡ್ಡ ಹವಳ ಒಂದು ದ್ವೀಪ ಅಂತಾನೆ ನಾವು ಕರಿಬಹುದು ಅಥವಾ ಹವಳ ದಿಣ್ಣೆ ಅಂತಾನೆ ನಾವು ಕರಿತೀವಿ. ಇದನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ 1981ರಲ್ಲಿ ಯುನೆಸ್ಕೋ ಪಟ್ಟಿಗೆ ಇದನ್ನ ಸೇರಿಸಿರೋದನ್ನು ಕೂಡ ನಾವು ನೋಡಬಹುದು. ಈಗ ನೋಡಿ, ಕೇಳಿರೋ ಪ್ರಶ್ನೆಗೆ ನಾವು ಉತ್ತರವನ್ನ ಹುಡುಕೋದಾದ್ರೆ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಹವಳದ ಬಂಡೆ ಇದು. ನೆಕ್ಸ್ಟ್ 4ನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ದೇಶದಲ್ಲಿ ಪ್ಯೂಸಿ ಪರ್ವತ ಇದೆ ಅಂತೇಳಿ. ಇದು ಕೂಡ ತುಂಬಾ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತಹ ಕ್ವಶನ್ಸೇ. ಪ್ಯೂಸಿ ಪರ್ವತ ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾನೆ. ಚೀನಾ, ಜಪಾನ್, ಇಂಡೋನೇಷಿಯಾ ಮತ್ತು ಕೊರಿಯಾ. ಇವು 4 ರಾಷ್ಟ್ರಗಳನ್ನ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ 4 ರಾಷ್ಟ್ರಗಳಲ್ಲಿರುವಂತಹ ಪ್ರಮುಖ ಪರ್ವತ ಶಿಖರಗಳನ್ನ ನೋಡಿದಾಗ ನಮಗೆ ನೆಕ್ಸ್ಟ್ ಪ್ಯೂಸಿಯಾಮ ಎಲ್ಲಿದೆ ಅಂತೇಳಿ ನಾವು ಆನ್ಸರ್ ಅನ್ನ ನೋಡೋಣಂತೆ. ನೋಡಿ, ಮೊದಲನೇದಾಗಿ ನಾನು ಚೀನಾದ ಬಗ್ಗೆ ಮಾತಾಡ್ತೇನೆ. ಈಗ ಚೀನಾಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಚೀನಾದಲ್ಲಿ ಅತಿ ಎತ್ತರವಾದಂತಹ ಪರ್ವತ ಶಿಖರ ಮೌಂಟ್ ಎವರೆಸ್ಟ್. ಸೊ ಇದು ಬರೀ ಚೀನಾಕ್ಕೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರು ಕೂಡ ಮೌಂಟ್ ಎವರೆಸ್ಟ್. ಇದು ಟಿಬೆಟ್ ಮತ್ತು ನೇಪಾಳದ ಗಡಿಯಲ್ಲಿ ಕಂಡುಬರುತ್ತೆ. ಯಾಕಂದ್ರೆ ಟಿಬೆಟ್ ಚೀನಾದ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಚೀನಾದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರು ಕೂಡ ಯಾವ್ದು ಆನ್ಸರ್ ಆಗಿರ್ಬೇಕು? ಮೌಂಟ್ ಎವರೆಸ್ಟ್. ಸೊ ಇದರ ಒಟ್ಟು ಎತ್ತರ 8848 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಸೊ ಇದರ ವಿಶೇಷತೆ ಅಂತ ನೋಡಿದಾಗ ಇದು ವರ್ಲ್ಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಅಂತಾನು ಕೂಡ ನಾವು ಕರಿತೀವಿ. ಸೊ ನೆಕ್ಸ್ಟ್ ಕೊರಿಯಾ ಅಂತ ಹೇಳಿ ಆಪ್ಷನ್ ಅಲ್ಲಿ ಇದೆ. ಕೊರಿಯಾ ಅಂತ ನೋಡಿದಾಗ ನಾವು 2 ಭಾಗವನ್ನ ಮಾಡ್ಕೊಳ್ತೀವಿ. 2 ರಾಷ್ಟ್ರಗಳಿದಾವೆ, ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಅಂತ. ಸೊ ನಾರ್ತ್ ಕೊರಿಯಾದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದಾಗ ಪೈಕು ಎನ್ನುವಂತಹ ಪರ್ವತ ಶಿಖರ ಉತ್ತರ ಕೊರಿಯಾದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಇದರ ಎತ್ತರ 2744 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ನೆಕ್ಸ್ಟ್ ಸೌತ್ ಕೊರಿಯಾದಲ್ಲಿರುವಂತಹ ಅತಿ ಎತ್ತರವಾದಂತಹ ಪರ್ವತ ಶಿಖರ ಹಲಾಸಾನ್ ಎನ್ನುವಂತಹ ಒಂದು ಪರ್ವತ ಶಿಖರ ಇದೆ. ಇದು ದಕ್ಷಿಣ ಕೊರಿಯಾದಲ್ಲೇ ಇರುವ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ. ಇದರ ಒಟ್ಟು ಎತ್ತರ 1950 ಮೀಟರ್ ಅಷ್ಟು ಎತ್ತರವನ್ನ ಇದು ಹೊಂದಿದೆ. ನೆಕ್ಸ್ಟ್ ಜಪಾನ್ ಬಗ್ಗೆ ನೋಡೋಣ. ಜಪಾನ್ ನಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರ ಯಾವ್ದಪ್ಪ ಅಂದ್ರೆ ಮೌಂಟ್ ಫ್ಯೂಜಿ. ಸೊ ಏನು ಮೌಂಟ್ ಫ್ಯೂಜಿ ವಿಶೇಷತೆಯಪ್ಪ ಅಂದ್ರೆ ಇದು ಜ್ವಾಲಾಮುಖಿಯಿಂದ ನಿರ್ಮಿಸಲ್ಪಟ್ಟಂತಹ ಒಂದು ಪರ್ವತ ಶಿಖರ ಆಗಿರುತ್ತೆ. ಸೊ ಜಪಾನ್ ಅವರು ಮೌಂಟ್ ಫ್ಯೂಜಿಯನ್ನ ದೇವರಂತನೂ ಕೂಡ ಪೂಜೆ ಮಾಡ್ತಾರೆ. ಅದು ವಿಶೇಷವಾಗಿರೋದ್ರಿಂದ ನಮಗೆ ಅತಿ ಹೆಚ್ಚು ಎಕ್ಸಾಮ್ಸ್ ಅಲ್ಲಿ ಮೌಂಟ್ ಫ್ಯೂಜಿ ಬಗ್ಗೆ ಕೇಳಿದ್ದಾರೆ. ಇದನ್ನ ಮೌಂಟ್ ಫ್ಯೂಜಿಯಾಮ ಅಂತಾನು ಕೂಡ ಕರಿತೀವಿ. ಸೊ ವಾಲ್ಕೆನೋಸ್ ಬೇಸ್ಡ್ ಮೌಂಟೇನ್ಸ್ ಆಗಿದೆ ಇದು. ಓಕೆ, ಇದರ ಎತ್ತರವನ್ನ ನೋಡಿದಾಗ 3776 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಇದು ಜಪಾನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪರ್ವತ ಶಿಖರ. ಸೊ ನೆಕ್ಸ್ಟ್ ಇಂಡೋನೇಷ್ಯಾಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕರ್ಕಟೋವಾ ಎನ್ನುವಂತಹ ಒಂದು ಪರ್ವತ ಶಿಖರವನ್ನ ನಾವು ನೋಡ್ತೀವಿ. ಸೊ ಇದು ಕೂಡ ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಪರ್ವತ ಶಿಖರ. ಇದು ಸುಮಂತ್ರ ಮತ್ತು ಜಾವಾದ ನಡುವೆ ಕಂಡು ಬರುತ್ತೆ. ಸೊ ಅದರ ಲೊಕೇಶನ್ ಅನ್ನ ನಾವು ಇಲ್ಲಿ ನೋಡಬಹುದು. ಸೊ ಇದು ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಪರ್ವತ ಶಿಖರ ಇಂಡೋನೇಷ್ಯಾದಲ್ಲಿ ಕಂಡು. ಇದರ ಒಟ್ಟು ಎತ್ತರ 813 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. ಇದು ಇಂಡೋನೇಷ್ಯಾದಲ್ಲಿ ಕಂಡುಬರುವಂತಹ ಪ್ರಮುಖ ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿರುವಂತಹ ಪರ್ವತ ಕರ್ಕಟೋವಾ. ಸೊ ಈಗ 4 ಆಪ್ಷನ್ಸ್ ಅನ್ನ ನೋಡಿದಾಗ ನಮಗೆ ನೆನಪು ಬರೋದೇನಪ್ಪಾ ಅಂದ್ರೆ ಫ್ಯೂಜಿಯಾಮ ಅನ್ನುವಂಥದ್ದು
ಜಪಾನ್ ರಾಷ್ಟ್ರದಲ್ಲಿ ಕಂಡುಬರುವಂತಹ ಅತಿ ಪ್ರಮುಖವಾದಂತಹ ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿರುವಂತಹ ಪರ್ವತ ಶಿಖರವಾಗಿರುತ್ತೆ. ಫ್ಯೂಜಿಯಾಮ ಅಂತ ಎಲ್ಲರೂ ಬಂತಂದ್ರೆ ಜಪಾನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಾನ್ಸೆಪ್ಟ್ ಅನ್ನ ಮುಗಿಸ್ತೀನಿ. ಧನ್ಯವಾದಗಳು.